ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ. ಅವರು ಅವಾಗವಾಗ ಮಾತಾಡಿಲ್ಲ ಅಂದರೆ ಅವ್ರಿಗೇನೋ ಸಮಸ್ಯೆ ಆಗುತ್ತೆ. ಮೋದಿ ಎಲ್ಲ ಕಡೆ ಇಡಿ IT ರೇಡ್ ಮಾಡಿಸ್ತಾರಲ್ಲ, RSS ಸಂಘಕ್ಕೂ ಮಾಡಿಸಿ IT ರೇಡ್ ಆಗಲಿ, ಇಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ. RSS ಶಾಖೆಗೆ ಹೋಗಿ ನೀವು ರೇಡ್ ಮಾಡಿದ್ರೆ ಒಂದಿಷ್ಟು ಲಾಠಿಗಳು ಸಿಗ್ತವೆ, ಇನ್ನೊಂದಿಷ್ಟು ಈ ರಾಖಿಗಳು ಸಿಗ್ತವೆ. ಈ IT ED ಎಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡೋದು. ಅದಕ್ಕೆ ಅಂತ ಬೇರೆ ಸಂವಿಧಾನ ಇಲ್ಲ, ಅಥವಾ ಅದನ್ನು ಅಮೇರಿಕಾದಿಂದ ತಂದು ಇಲ್ಲಿ ಹೇರಲಾಗಿಲ್ಲ. ನಿಮ್ಮ ಬುಡಕ್ಕೆ ಬಂದಾಗ, ನಿಮ್ಮ ಪಕ್ಷದವರ ಬುಡಕ್ಕೆ ಬಂದಾಗ, ನಿಮ್ಮ ನಾಯಕರ ಬುಡಕ್ಕೆ ಬಂದಾಗ ನಿಮಗೆ ಸಂವಿಧಾನ ಮರ್ತೋಗುತ್ತೆ. ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ, ಪ್ರದೀಪ್ ಈಶ್ವರು ಈ ಥರದವರು ಒಂದಿಷ್ಟು ಕಾಮಿಡಿ ಮಾತನ್ನು ಆಡೋದ್ರಲ್ಲಿ ತುಂಬ ಫೇಮಸ್ಸು. ಬಟ್ ಅವ್ರ ಥರನೇ ಇವತ್ತು ಇನ್ನೊಂದು ಕಾಮಿಡಿ ಮಾತನ್ನು ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು. ಇದನ್ನು ಕೇಳಿ ಮಕದಲ್ಲಿ ನಗಬೇಕಾ ಅಥವಾ ತುಟಿ ತುಂಬ ನಗಬೇಕಂತ ನಂಗೆ ಗೊತ್ತಾಗಲಿಲ್ಲ. ಜೈ ಶ್ರೀರಾಮ್. ನಾನು ಅಜಿತ್ ಬೊಪ್ನಳ್ಳಿ. ನಮ್ಮ ಭಾರತದ ರಾಜಕಾರಣದಲ್ಲಿ ಈ ಕುಟುಂಬ ರಾಜಕಾರಣ ಅನ್ನೋದು ಸಿಕ್ಕಾಪಟ್ಟೆ ಕಾಣುತ್ತೆ. ಎಲ್ಲ ಪಕ್ಷಗಳಲ್ಲೂ ಕೂಡ ಕಾಮನ್ ಆಗಿ ಕಾಣುತ್ತೆ. ಅಂದರೆ ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ ಈ ಹೆಸರಿಂದ ಬಂದವರು ಇರ್ತಾರೆ. ಹಾಗೆ ಅಪ್ಪನ ಹೆಸರಲ್ಲಿ ರಾಜಕೀಯಕ್ಕೆ ಬಂದವರು ಎಲ್ಲ ಪಕ್ಷಗಳಲ್ಲೂ ದಂಡಿಯಾಗಿ ಸಿಗ್ತಾರೆ. ಅದರಲ್ಲಿ ಪ್ರಮುಖವಾಗಿ ನೆನಪಾಗೋದು ಪ್ರಿಯಾಂಕ ಖರ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಅವರ ಸುಪುತ್ರ. ಅವರು ಅವಾಗವಾಗ ಮಾತಾಡಿಲ್ಲ ಅಂದರೆ ಅವ್ರಿಗೇನೋ ಸಮಸ್ಯೆ ಆಗುತ್ತೆ. ಆ ಮಾತಲ್ಲಿ ಲಾಜಿಕ್ ಇದ್ದರೆ ಇನ್ನೂ ಸಮಸ್ಯೆ ಆಗುತ್ತೆ ಅನಿಸುತ್ತೆ. ಹಾಗಾಗಿ ಲಾಜಿಕ್ ಇಲ್ದಿರೋ ಅರ್ಥಹೀನ ಮಾತುಗಳನ್ನು ಆಡಿಕೊಂಡು ಅವರು ತಮ್ಮ ಸಸ್ತಾ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಊರ ಮೇಲೆ ಊರು ಬೀಳಲಿ, ಏನು ಬೇಕಾದರೂ ಆಗಲಿ, ಯಾರು ಬೇಕಾದರೂ ಯಾವ ಪಕ್ಷಕ್ಕೂ ಪಕ್ಷಾಂತರವಾಗಬಹುದು. ಆದರೆ ಈ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬ ಮಾತ್ರ ಕಾಂಗ್ರೆಸ್ ಬಿಟ್ಟು ಹೋಗೋ ಯಾವುದೇ ಸಾಧ್ಯತೆಗಳು ಯಾವುದೇ ಕಾಲಕ್ಕೂ ಇಲ್ಲ ಅಂತಲೇ ಅವರು ರಾಜಕೀಯವನ್ನು ಮಾಡ್ಕೊಂಬಂದಿದ್ದಾರೆ. ಯಾಕೆಂದರೆ ಅವರ ಸಿದ್ಧಾಂತಗಳೇ ಬೇರೆ, ಅವರ ಈ ಸಹಾಯ ತಗೊಂಡಿರೋದೇ ಬೇರೆ, ಗಾಂಧಿ ಮನೆತನದ ಶ್ರದ್ಧೆ ನಿಯತ್ತೇ ಬೇರೆ. ಹಾಗಾಗಿ ಈಗ ಗಾಂಧಿ ಫ್ಯಾಮಿಲಿಗೆ ಒಂದು ಸಮಸ್ಯೆ ಬಂದ್ಬಿಟ್ಟಿದೆ. ಇಡಿ ಇದೆಯಲ್ಲ, ಅದೊಂದು ಚಾರ್ಜ್ ಶೀಟನ್ನು ಹಾಕಿದೆ. ಅದೇ ಹಳೆ ಲಫ್ಡ ನಿಮಗೆಲ್ಲ ಗೊತ್ತಿರ್ಬೋದಲ್ಲ, ನ್ಯಾಷನಲ್ ಹೆರಾಲ್ಡ್ದು. ಆ ವಿಚಾರಕ್ಕೆ ಇಡಿ ಒಂದು ಚಾರ್ಜ್ ಶೀಟನ್ನು ಹಾಕಿದೆ. ಅದನ್ನು ಕೇಳ್ತಾ ಇದ್ದ ಹಾಗೆ ಪ್ರಿಯಾಂಕ ಖರ್ಗೆ ಅವರಿಗೆ ಸಹಿಸ್ಕೊಳ್ಳೋಕ್ಕಾಗುತ್ತಾ? ಸಾಧ್ಯವೇ ಇಲ್ಲ. ತಮ್ಮ ಸಾಹುಕಾರನ ಮನೆಗೆ ಇಷ್ಟೊಂದು ದೊಡ್ಡ ಸಮಸ್ಯೆ ಬಂದಿದೆ, 100 ಕೋಟಿ ವಶಪಡಿಸಿಕೊಳ್ಳುವ ಭೀತಿ ಇದೆ. ಹಾಗೆ ಅವರು ಆರೋಪ ಸಾಬೀತಾದರೆ 7 ರಿಂದ 9 ವರ್ಷ ಜೈಲು ವಾಸವಾಗುವ ಸಾಧ್ಯತೆ ಇದೆ. A1ನಲ್ಲಿ ಸೋನಿಯಾ ಗಾಂಧಿ, A2ದಲ್ಲಿ ರಾಹುಲ್ ಗಾಂಧಿ. ಇದನ್ನೆಲ್ಲ ಕಂಡು ಪ್ರಿಯಾಂಕ ಖರ್ಗೆ ಅವರಿಗೆ ಸಹಿಸಿಕೊಳ್ಳೋಕ್ಕೆ ಸಾಧ್ಯ ಇದೆಯಾ? ನೀವು ಅವರ ಪಾಯಿಂಟ್ ಆಫ್ ವ್ಯೂದಲ್ಲೂ ನೋಡಬೇಕಲ್ಲ. ಪಾಪ ದಣಿಗಳ ಮನೆಯಲ್ಲಿ ಇಷ್ಟೊಂದು ಸಮಸ್ಯೆ ಅಂದಾಗ, ಅದರಲ್ಲೂ ಬೇರೆ ಅವರ ತಂದೆಯವರು AICC ಅಧ್ಯಕ್ಷರಾಗಿದ್ದಾರೆ. ಅವರ ಮಾತು ತುಂಬ ಜನರಿಗೆ ಕೇಳಿಸೋದೇ ಇಲ್ಲ. ಆದರೂ ಅವರು ತಮ್ಮದು ಕಂಚಿನ ಕಂಠ ಅಂತ ಈ ಹೋರಾಟ ಮಾಡ್ತೀವಿ, ವಾಪಸ್ ಬೀಳ್ತೀವಿ, ಪ್ರತಿಭಟಿಸ್ತೀವಿ ಅಂತಲ್ಲಿ ಹೇಳ್ತಾ ಇರ್ತಾರೆ. ಹೀಗಾಗಿ ಅಪ್ಪನ ಒಂದು ಹಾದಿಯಲ್ಲಿ ಸಾಗೋಕ್ಕೆ ಪ್ರಿಯಾಂಕ ಖರ್ಗೆ ನಿರ್ಧಾರ ಮಾಡ್ದಂಗಿದೆ. ಅದಕ್ಕೋಸ್ಕರ ಈಗ ಮಾತಾಡ್ತಿದ್ದಾರೆ. ಏನಪ್ಪ ಮಾತು ಅಂತ ಕೇಳಿದ್ರೆ, ಈ ಮೋದಿಯದ್ದು ದ್ವೇಷದ ರಾಜಕಾರಣ. ಈ ಕಾಂಗ್ರೆಸ್ದು ಜೋಳಿಗೆ ಇದೆಯಲ್ಲ, ತುಂಬ ಹಳೆ ಜೋಳಿಗೆ. ಆ ಜೋಳಿಗೆ ಒಳಗೆ ಕೈ ಹಾಕಿದಾಗೆಲ್ಲ ಸಿಗೋದು ಹಳೆ ಅಸ್ತ್ರಗಳೇ, ಅದದೇ ಮಾತುಗಳು. ಹಾಡಿದ್ದೆ ಹಾಡು ಕಿಸುಬಾಯಿ ದಾಸ ಅಂತ. ಅದೇ ಥರ ಇವಾಗ ಏನಾದರೂ ಒಂದು ಆ್ಯಕ್ಷನ್ನ ತೊಗೊಂಡ್ಬಿಟ್ರೆ ಅದು ಮೋದಿಯ ದ್ವೇಷದ ರಾಜಕಾರಣ, ಇದು ರಾಜಕೀಯ ಪ್ರೇರೇಪಿತ, ರಾಜಕೀಯ ದಳ್ಳುರಿ, ಇಂಥದ್ದು ಏನೇನೇನೇನೋ ಒಂದಿಷ್ಟು ಲೈನ್ಸ್ಗಳನ್ನು ಕಂಠಪಾಠ ಮಾಡಿಕೊಂಡೆ ರಾಜಕೀಯಕ್ಕೆ ಬಂದಿರ್ತಾರೆ. ಎಲ್ಲಿ ಏನಾದರೂ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡ್ತೀವಿ ಅಂದಾಗ, ಅದು ಅವರ ಪಕ್ಷಕ್ಕೆ ಸಮಸ್ಯೆ ಆದಾಗ, ಅವರ ಅಧಿನಾಯಕರಿಗೆ ಪ್ರಾಬ್ಲಮ್ ಆಗುತ್ತೆ ಅನ್ನಿಸಿದಾಗ ಬೀದಿಗೆ ಬರ್ತಾರೆ, ಬೊಬ್ಬೆ ಹೊಡಿತಾರೆ. ಅದೇ ಸವಕಲು ಸಾಲುಗಳೊಂದಿಗೆ. ಇಂಥ ನಿಯತ್ತು, ಇಂಥ ಶ್ರದ್ಧೆ, ಇಂಥ ಪ್ರೀತಿಯನ್ನು ಬೇರೆಲ್ಲೂ ಕೂಡ ಕಾಣೋಕ್ಕೆ ಸಾಧ್ಯ ಇಲ್ಲ. ಅದಕ್ಕೂ ಒಂದು ಕಾರಣ ಇದೆ. ತುಂಬ ಜನ ರಾಜಕೀಯ ಬಲ್ಲವರು ಹೇಳ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ತಮ್ಮ ಮಗನಿಗೆ ಪ್ರಿಯಾಂಕ್ ಅಂತ ಯಾಕೆ ಹೆಸರಿಟ್ಟರು? ಇದೊಂದು ಪ್ರಶ್ನೆ ಬಂದಾಗ ಅಲ್ಲಿ ಸೋನಿಯಾ ಗಾಂಧಿ ಅವರು ಆಲ್ರೆಡಿ ಪ್ರಿಯಾಂಕಾ ವಾಡ್ರಾ ಅಂತ ಅಲ್ಲೊಂದು ಹೆಸರಿಟ್ಟಿದ್ರಲ್ಲ. ಈ ಮದುವೆಗಿಂತ ಮುಂಚೆ ಅವರು ಪ್ರಿಯಾಂಕಾ ಗಾಂಧಿ ಆಗಿದ್ರಲ್ಲ. ಸೊ ಪ್ರಿಯಾಂಕಾದಿಂದ ಇಲ್ಲಿ ಪ್ರಿಯಾಂಕ್ ಇಟ್ಟರು ಅಂತಾರೆ. ಹಾಗೆ ಇನ್ನೊಬ್ಬ ಅವರ ಕುಟುಂಬದಲ್ಲಿದ್ದಾರೆ, ಅವರ ಹೆಸರು ರಾಹುಲ್ ಅಂತ. ಹಾಗೆ ಇನ್ನೊಬ್ಬರು ಮಗಳಿದ್ದಾರಂತೆ, ಪ್ರಿಯದರ್ಶಿನಿ ಅಂತ. ಪ್ರಿಯದರ್ಶಿನಿ ಇಂದಿರಾ ಗಾಂಧಿಯವರ ಹೆಸರಾಗಿತ್ತು. ಸೊ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ಕುಟುಂಬದಿಂದ ಒಂದೇ ಒಂದು ಹೆಸರನ್ನೂ ಕೂಡ ಬಿಟ್ಟಿಲ್ಲ. ಈಗ ಅವರಿಗೆ ಸಮಸ್ಯೆ ಆದಾಗ ಸುಮ್ಮನಿರ್ತಾರ? ಹಾಗಾಗಿ ಅಪ್ಪ ಮಗ ಸೇರಿಕೊಂಡು ಈಗ BJPದು ಅದು ಇದು ಅಂತ ಶುರು ಮಾಡಿದ್ದಾರೆ. ಈಗ ಪ್ರಿಯಾಂಕ ಖರ್ಗೆ ಅವರು ಇನ್ನೊಂದು ಪ್ರಶ್ನೆಯನ್ನು ಕೇಳಿದ್ದಾರೆ.
ಮೋದಿ ಎಲ್ಲ ಕಡೆ ಇಡಿ IT ರೇಡ್ ಮಾಡಿಸ್ತಾರಲ್ಲ, RSS ಸಂಘಕ್ಕೂ ಮಾಡಿಸಿ ಅಷ್ಟೊಂದು ಶಾಖೆಗಳಿದೆಯಲ್ಲ ಅಲ್ಲೂ ಕೂಡ IT ರೇಡ್ ಆಗಲಿ, ಇಡಿ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಲಿ ಅಂತ. ನನಗನ್ಸಿದ ಹಾಗೆ RSS ಶಾಖೆಗೆ ಹೋಗಿ ನೀವು ರೇಡ್ ಮಾಡಿದ್ರೆ ಒಂದಿಷ್ಟು ಲಾಠಿಗಳು ಸಿಗ್ತವೆ, ಇನ್ನೊಂದಿಷ್ಟು ಈ ರಾಖಿಗಳು ಸಿಗ್ತವೆ, ಅದೇ ರಕ್ಷೆ. ಅದು ಬಿಟ್ಟು ಇನ್ನೇನು ಸಿಗೋದು ಕಷ್ಟ. ಒಂದಿಷ್ಟು ಪುಸ್ತಕಗಳು ಸಿಗ್ಬೋದು. ಹಾಗೆ ಈ ಸಂಘ ಹೆಂಗಾಗುತ್ತೆ, ಪಕ್ಷ ಹೆಂಗೆ ನಡೆಯುತ್ತೆ ಅನ್ನೋದು ಒಂದು ಬೇಸಿಕ್ ನಾಲೆಜ್. ಆ ಸಂಘಕ್ಕೆ ಕಾರ್ಯಕರ್ತರು ಪ್ರತಿಫಲಾಪೇಕ್ಷೆ ಇಲ್ಲದೆ ಕಾಣಿಕೆಯನ್ನು ಕೊಟ್ಟಿರ್ತಾರೆ, ದೇಣಿಗೆಯನ್ನು ಕೊಟ್ಟಿರ್ತಾರೆ. ಆದರೆ ನಿಮ್ಮಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ನಾಯಕರು ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಏನೂ ಲಾಭವನ್ನು ಆಶಿಸದೆ ಪಕ್ಷಕ್ಕೆ ಫಂಡಿಂಗ್ ಮಾಡ್ತೀರಾ? ಖಂಡಿತ ಇಲ್ಲ. ಪಕ್ಷದಿಂದ ಏನನ್ನೋ ತಗೊಂಡಿರ್ತೀರಾ, ಆಮೇಲೆ ಕೇಸ್ ಬಂದಾಗ ವಾಪಸ್ ಮಾಡಿರ್ತೀರಾ. ಅದೇ ನಿಮ್ಮದೊಂದು ಕಾಲೇಜ್ ಜಾಗ ಖರ್ಗೆ ಫ್ಯಾಮಿಲಿದು ನೆನಪಾಯ್ತಲ್ಲ, ಕೇಸ್ ಇನ್ನೇನಾಗುತ್ತೆ ಅಂದಾಗ ವಾಪಸ್ ಕೊಟ್ಟುಬಿಟ್ಟೆ ಅಂತ ಕೈ ತೊಳ್ಕೊಂಡ್ರಲ್ಲ, ಅದೇ ಥರ ಆಗುತ್ತೆ. ಪಕ್ಷವನ್ನು ನಡೆಸೋದು ಬೇರೆ ಥರ, ಸಂಘ ಹುಟ್ಟಿ ಬಂದಿದ್ದು ಬೆಳೆದಿದ್ದು ಸದೃಢವಾಗಿ ನಿಂತಿದ್ದು ನಿಮ್ಮಂಥವರ ಈ ಬಾಯಿಯ ದಾಳಿಗೆ ಜಗ್ಗದೆ ಇಷ್ಟೊಂದು ವರ್ಷ ಗಟ್ಟಿಯಾಗಿದ್ದು ಆ ಸಂಘದ ಬೇರು ಅಷ್ಟು ಚೆನ್ನಾಗಿದೆ. ಸಂಘದ ಬೇರು ಸಂಘದ ಕಾರ್ಯಕರ್ತರು, ಅವರೇ ಬಲ. ಅಲ್ಲಿ 10 ರೂಪಾಯಿ ಕೊಟ್ಟರು ಅದು ಗಣನೆಗೆ ತಗೋತಾರೆ, 10,000 ಕೊಟ್ಟರು ತಗೋತಾರೆ. ಸಂಘದ ಕೆಲಸಗಳಿಗೆ ಅದು ಸದ್ಬಳಕೆಯಾಗುತ್ತೆ. ಹಾಗೆ ಪ್ರವಾಹ ಬಂದಾಗ, ಅಲ್ಲೆಲ್ಲೋ ಭೂಕಂಪ ಆದಾಗ, ಇನ್ಯಾವುದೋ ಪ್ರಾಕೃತಿಕ ವಿಕೋಪಗಳು ಬಂದಾಗ ಅಲ್ಲಿ ಸೈನ್ಯ ಒಂದು ಫಸ್ಟ್ ಇರುತ್ತೆ, ಇಲ್ಲ ಸಂಘದವ್ರು ಇರ್ತಾರೆ. ಇದನ್ನು ಸಾಕಷ್ಟು ಬಾರಿ ನೋಡಿರ್ತೀರ. ಆಗ ಯಾರು ಕೂಡ ಮನೆ ಬಾಗಿಲಿಗೆ ಬಂದು, ಇಲ್ಲ ನಾವು ಅಲ್ಲೊಂಚೂರು ಸಹಾಯ ಮಾಡಬೇಕಿತ್ತು, ಕೈ ಖಾಲಿ ಮಾಡ್ಕೊಂಡು ಕೂತಿದ್ದೀವಿ, ಒಂಚೂರು ದೇಣಿಗೆ ಕೊಡ್ತೀರಾ? ಇಂಥ ಬುದ್ಧಿ ಸಂಘದಲ್ಲಿ ಇಲ್ಲ. ಹಾಗೆ ಅಲ್ಲಿ ಚಿಕ್ಕ ಅಮೌಂಟಿಂದ ದೊಡ್ಡ ಅಮೌಂಟ್ ತನಕ ಸ್ವೀಕಾರ ಮಾಡಿದ್ದಕ್ಕೆ ಸಂಘ ಅಷ್ಟೊಂದು ಬೆಳೆದಿದೆ. ಇಲ್ಲ ಅಂದಿದ್ರೆ ಬರೀ ಹಣವಂತರಿಂದ ಅದಾಗಿದ್ದು ಅಂತ ನೀವು ಆರೋಪ ಮಾಡ್ತಿರಲ್ಲ, ಬರೀ ಹಣವಂತರಿಂದ ಸಂಘ ಬೆಳೆದಿದ್ರೆ ಅದು ಸಂಘವಾಗಿ ಉಳಿತಾ ಇರಲಿಲ್ಲ, ಇನ್ನೊಂದು ಕಾಂಗ್ರೆಸ್ ಆಗಿ ಇರ್ತಾ ಇತ್ತು. ಯಾಕೆ ವೇದಿಕೆ ಮೇಲೆ ನಿಮ್ಮ ತೀರ್ಥರೂಪ ಅವರು ಅದೇನೋ ಕಾಂಗ್ರೆಸ್ದು ದೇಣಿಗೆ ಅಭಿಯಾನಕ್ಕೆ ಯಾರೋ 50 ರೂಪಾಯಿ 500 ರೂಪಾಯಿ ಇಟ್ಟಿದ್ದಕ್ಕೆ ಇದೆಲ್ಲ ಬೇಡ ಅಂದಿದ್ರಲ್ಲ, ಮರ್ತು ಹೋಯ್ತಾ? ಆಯಿತು, ನಿಮ್ಮ ಮಾತಿನಂತೆ ಈಗ ಕರ್ನಾಟಕದಲ್ಲೂ ಸಾಕಷ್ಟು ಸಂಘದ ಶಾಖೆಗಳಿವೆ, ಕಚೇರಿಗಳಿವೆ. ನಿಮ್ಮಲ್ಲಿ ಇಲ್ಲಿ SIT ಅಂತ ಇದೆಯಲ್ಲ, ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್, ಅಲ್ಲಲ್ಲ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ, ಅವ್ರ ಹತ್ರ ಹೇಳಿ ಅಲ್ಲೇ ಒಂದು ರೇಡ್ ಮಾಡಿಸಿ. ಅಲ್ಲಿ ಯಾವುದಾದ್ರೂ ಈಗ ಎಲ್ಲೇ ಬಾಂಬ್ ಬ್ಲಾಸ್ಟ್ ಆಗಲಿ, ಉಗ್ರ ಚಟುವಟಿಕೆಗಾದರೆ ಸಂಘನ ಲಿಂಕ್ ಮಾಡೋ ಚಟ ಈ ಕಾಂಗ್ರೆಸ್ ಅವರಿಗಿದೆಯಲ್ಲ, ಅಲ್ಲಿ ಏನಾದರೂ ಒಂದು ಚೆಕ್ ಮಾಡಿಸಿ, ತನಿಖೆಯನ್ನು ಮಾಡಿಸಿ. ಅಲ್ಲಿಗೆ ಹೋದಾಗ ಈ SITಗೆ ಸಿಗೋ ಲಾಠಿಯನ್ನು ತಗೊಂಡು ಏನು ಮಾಡ್ತೀರಾ, ಎಲ್ಲಿ ಇಡ್ತೀರಾ, ಅದೊಂದು ಪ್ರಶ್ನೆಯನ್ನು ಬರುತ್ತೆ. ಹಾಗೆ ನೀವು ಸಂವಿಧಾನದ ಮೇಲೆ ಪ್ರಾಮಿಸನ್ನು ಮಾಡಿ ಅಧಿಕಾರಕ್ಕೆ ಬಂದಿರ್ತೀರ, ಸಚಿವ ಸ್ಥಾನ ಸಿಕ್ಕಿರುತ್ತೆ. ಈ IT ED ಎಲ್ಲವೂ ಕೂಡ ಸಂವಿಧಾನದ ಅಡಿಯಲ್ಲೇ ಕೆಲಸ ಮಾಡೋದು. ಅದಕ್ಕೆ ಅಂತ ಬೇರೆ ಸಂವಿಧಾನ ಇಲ್ಲ, ಅಥವಾ ಅದನ್ನು ಅಮೇರಿಕಾದಿಂದ ತಂದು ಇಲ್ಲಿ ಹೇರಲಾಗಿಲ್ಲ. ನಿಮ್ಮ ಬುಡಕ್ಕೆ ಬಂದಾಗ, ನಿಮ್ಮ ಪಕ್ಷದವರ ಬುಡಕ್ಕೆ ಬಂದಾಗ, ನಿಮ್ಮ ನಾಯಕರ ಬುಡಕ್ಕೆ ಬಂದಾಗ ನಿಮಗೆ ಸಂವಿಧಾನ ಮರ್ತೋಗುತ್ತೆ. ಅದು ದ್ವೇಷದ ರಾಜಕಾರಣ. ಅದೇ ಬೇರೆ ಪಕ್ಷದವರ ಮೇಲೆ ಈ ದಾಳಿಗಳಾದಾಗ ಇದು ನಾವು ಸಂವಿಧಾನದ ಆಶಯಗಳನ್ನು ಎತ್ತಿ ಹಿಡಿದಿದ್ದೀವಿ ಅಂತ ಈ ಬಾಹುಬಲಿಯಲ್ಲಿ ಮಗುನ ಎತ್ತಿ ಹಿಡಿತಾರಲ್ಲ, ಆ ಥರ ಪೋಸ್ ಕೊಡ್ತೀರ. ಇದೇನಾದರೂ ಲಾಜಿಕ್ ಇದೆಯಾ? ಸಂವಿಧಾನ ಅಂತ ಮಾತಾಡೋದು ನೀವೇ, ಅದೇ ನಿಮ್ಮ ಹತ್ತಿರ ಬಂದಾಗ ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಮಾತಾಡೋದು ನೀವೇ. ಅಂದರೆ ಪಕ್ಷಕ್ಕೊಂದು ಸಂವಿಧಾನ ಮಾಡೋಕ್ಕಾಗುತ್ತಾ? ಇಲ್ಲಿ ಆಗಲ್ಲ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಡೋ ಅವಮಾನ ಆಗುತ್ತೆ. ಕಾಂಗ್ರೆಸ್ಸಲ್ಲಿ ರಾಹುಲ್ ಗಾಂಧಿ, ಪ್ರದೀಪ್ ಈಶ್ವರು ಈ ಥರದವರು ಒಂದಿಷ್ಟು ಕಾಮಿಡಿ ಮಾತನಾಡೋದ್ರಲ್ಲಿ ತುಂಬ ಫೇಮಸ್ಸು. ಬಟ್ ಅವ್ರ ಥರನೇ ಇವತ್ತು ಇನ್ನೊಂದು ಕಾಮಿಡಿ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು. ಏನಪ್ಪ ಅಂತ ಕೇಳಿದ್ರೆ, ಈ ಮೋದಿಯವರಿಗೆ ಜನಪ್ರಿಯತೆ ಯಾವಾಗೆಲ್ಲ ಕುಗ್ಗುತ್ತಲ್ಲ, ಆಗ ಇಂಥ ಕೆಲಸ ಮಾಡ್ತಾರಂತೆ. ಗಾಂಧೀಜಿ ಅವರ ಕುಟುಂಬ ಏನಿದೆಯಲ್ಲ, ಗಾಂಧಿ ಫ್ಯಾಮಿಲಿ, ಅದರ ಮೇಲೆ ಅಟ್ಯಾಕ್ ಮಾಡ್ತಾರಂತೆ. ಇದನ್ನು ಕೇಳಿ ಮಕದಲ್ಲಿ ನಗಬೇಕ ಅಥವಾ ತುಟಿ ತುಂಬ ನಗಬೇಕಂತ ನಂಗೆ ಗೊತ್ತಾಗಲಿಲ್ಲ. ಯಾಕೆ ಅಂತ ಕೇಳಿ, ಈ ಮೋದಿಯವರ ಜನಪ್ರಿಯತೆ ಕಮ್ಮಿ ಆದಾಗೆಲ್ಲ ಇದೆಲ್ಲ ಮಾಡ್ತಾರೆ ಅಂದ್ರಲ್ಲ, ಜನಪ್ರಿಯತೆ ಯಾವಾಗ ಕಮ್ಮಿ ಆಗಿತ್ತು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ. ಅವರು 2014ರಲ್ಲಿ ಮೊದಲ ಬಾರಿಗೆ ಭಾರತದ ಪ್ರಧಾನಮಂತ್ರಿ ಆಗ್ತಾರೆ. ಅಲ್ಲಿಂದ ಅವ್ರದ್ದು ನಾನ್ ಸ್ಟಾಪ್ ರನ್, ಅಂದರೆ ಅಶ್ವಮೇಧ ಕುದುರೆ ಅಂತಾರಲ್ಲ, ಆ ಥರ ನಡ್ಕೊಂಬರ್ತಾ ಇದ್ದಾರೆ. 3ನೇ ಬಾರಿ ಪ್ರಧಾನಿಯಾಗಿದ್ದಾರೆ. ಜನಪ್ರಿಯತೆ ಕುಗ್ಗಿದ್ದಿದ್ರೆ ಜನರೇ ಮೋದಿಗೆ ಪಾಠವನ್ನು ಕಲಿಸ್ತಾ ಇದ್ರು. ಪ್ರಜಾಪ್ರಭುತ್ವ ದೇಶಗಳಲ್ಲಿ ಕೊರೋನಾ ಲಾಕ್ಡೌನ್ ಏನು ತಗೊಂಡ್ರಲ್ಲ, ಅದಾದ ಮೇಲೆ ಗೆದ್ದ ಏಕೈಕ ಪ್ರಧಾನಿ ನರೇಂದ್ರ ಮೋದಿ. ಸೀಟುಗಳು ಒಂದಿಷ್ಟು ಕಮ್ಮಿ ಆಗಿರ್ಬೋದು, ಬಟ್ ಮೋದಿಯವರಿಗೆ ಕಳೆದ 10 ವರ್ಷಗಳಲ್ಲಿ ಏನಿತ್ತೋ ಅದೇ ಸ್ಥಾನ ಇದೆ, ಅದೇ ಹುದ್ದೆ ಇದೆ, ಅದೇ ಚೇರ್ ಇದೆ, ಅದೇ ಅಧಿಕಾರ ಇದೆ,
ಅದೇ ಕಾಂಗ್ರೆಸ್ ವಿರೋಧಿಸುವ ವಕ್ಫ್ ಬಿಲ್ ಆಗಲಿ, CAA ಆಗಿರಲಿ, ಎಲ್ಲವನ್ನ ಕಿತ್ತಾಕುವ ತಾಕತ್ತಿದೆ. ಅದನ್ನು ಮೋದಿ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿಯೇ ಮೋದಿ ಜನಪ್ರಿಯ ನಾಯಕರು, ಸರ್ವಪ್ರಿಯರು. ಅವರ ಜನಪ್ರಿಯತೆ ಕುಗ್ದಾಗೆಲ್ಲ ಗಾಂಧಿ ಫ್ಯಾಮಿಲಿ ಮೇಲೆ ಅಟ್ಯಾಕ್ ಮಾಡ್ತಾರೆ, ಇಂಥ ಇಡಿನ ಚೂ ಬಿಡ್ತಾರೆ. ಇಂಥ ಮಾತುಗಳು ಅಲ್ಲಿ ಆಡ ಮಕ್ಕಳಿಗೆ ಹೇಳಿ, ಇಲ್ಲಿ ಜನರಿಗೆ ಹೇಳಕ್ಕೆ ಬರಬೇಡಿ. ಯಾಕಂದರೆ ನಂತರನೇ ಅವ್ರಿಗೂ ಕನ್ಫ್ಯೂಸ್ ಆಗುತ್ತಲ್ಲ, ಮಖದಲ್ಲಿ ನಗಬೇಕಾ ಅಥವಾ ತುಟಿ ತುಂಬ ನಗಬೇಕಾ ಅಂತ. ಜನಪ್ರಿಯತೆ ವಿಚಾರಕ್ಕೆ ರಾಹುಲ್ ಗಾಂಧಿ ಅವರನ್ನು ಮೆಚ್ಚಬೇಕು. ಒಂದು ಕಡೆ ಸೋಲಿಲ್ಲದ ಸರದಾರ ಮೋದಿ, ಇನ್ನೊಂದು ಕಡೆ ಸೋಲಿನ ಸರದಾರ ರಾಹುಲ್ ಗಾಂಧಿ. 15 ವರ್ಷ ಆಯಿತು, ಏನು ಕಿತ್ತಾಕಕ್ಕಾಗಿಲ್ಲ, ಅದನ್ನು ದಬಾಕಕ್ಕಾಗಲಿಲ್ಲ, ಗುಡ್ಡೆ ಹಾಕೋಕ್ಕಾಗಲಿಲ್ಲ. ಆದರೂ ಕೂಡ ಛಲ ಬಿಡದೆ ಈ ಮೋದಿಯನ್ನು ಸೋಲಿಸ್ತೀನಿ, ಗೆದ್ದೇ ಗೆಲ್ಲುವೆ ಒಂದು ದಿನ, ಗೆಲ್ಲಲೇಬೇಕು ಒಳ್ಳೆತನ ಅಂದ್ಕೊಂಡು ಅವರು ಪಾಪ ರಾಜಕೀಯವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕಷ್ಟ ಆದಾಗೆಲ್ಲ ಅವರು ಸಂಸತ್ತಿಗೆ ಬರಲ್ಲ. ಈ ವಕ್ಫ್ ಬಿಲ್ಲನ್ನು ಟ್ವಿಟರಲ್ಲಿ ಮಾತ್ರ ವಿರೋಧ ಮಾಡ್ತಾರೆ. ವಿಪಕ್ಷ ನಾಯಕರಾಗಿ ಅವರು ಸಂಸತ್ತೊಳಗೆ ಮಾತೇ ಆಡಲ್ಲ. ಅಲ್ಲಿ ಬಿಲ್ ಬಗ್ಗೆ ಚರ್ಚೆ ಆಗ್ತಾ ಇದ್ದರೆ ಇವರು ಕೈ ಕಟ್ಕೊಂಡು ಸೈಡಿಗೆ ಸೈಲೆಂಟಾಗಿ ಕೂತಿರ್ತಾರೆ. ಅಂಥವರನ್ನು PM ಮಾಡೋಕ್ಕೆ ನೀವೆಲ್ಲ ಹೋರಾಡ್ತಾ ಇದ್ದೀರಲ್ಲ, ಅದೇ ಮೋದಿಯ ಜನಪ್ರಿಯತೆ ಕುಗ್ಗಿದೆ ಅನ್ನೋ ಭ್ರಮೆಯಲ್ಲಿ ಅವರ ಜನಪ್ರಿಯತೆಯನ್ನು ಅವರೇ ಜಾಸ್ತಿ ಮಾಡಿಕೊಂಡಿದ್ದಾರೆ, ಅವರ ಅರ್ಥವಿಲ್ಲದ ಅಪ್ರಬುದ್ಧ ಹೇಳಿಕೆಗಳ ಮೂಲಕ. ಸೊ ಮೋದಿಯವರು ಆಡುವ ಮಾತಿಗೂ ಹಾಗೆ ಅವರ ಕೃತಿಗೂ ಕೂಡ ತುಂಬ ಪ್ರಬುದ್ಧತೆ ಕಾಣುತ್ತೆ. ಅದಕ್ಕಾಗಿಯೇ ಅವರು ಜನಪ್ರಿಯರು, ಇವತ್ತು ನಾಳೆ ಹಾಗೂ ಯಾವಾಗಲೂ. ಇದೊಂದು ನಿಮ್ಮ ಗಮನದಲ್ಲಿ ಇರಲಿ. ಹಾಗೆ RSS ಶಾಖೆ ಮೇಲೆ IT ರೇಡ್ ಮಾಡಿಸ್ದೆ, ಒಂದಿಷ್ಟು ಲಾಠಿ ತೊಗೊಂಬಂದೆ, ರಾಖಿ ಸಿಕ್ಕಿದ್ರೆ ಕೈ ಕೊಟ್ಕೊಳ್ಳಿ, ಆಗ ಸ್ವಲ್ಪ ನಿಮ್ಮಲ್ಲಿ ಆ ದೇಶಭಕ್ತಿ ಕಾಣಿಸುತ್ತೆ. ಹಾಗಂತ ಶಾಖೆಗೆ ಹೋಗದೇ ಇರೋರು, RSSಲ್ಲಿ ಇಲ್ಲದೇ ಇರೋರೆಲ್ಲ ದೇಶದ್ರೋಹಿಗಳು ಅಂತ ಹೇಳ್ತಾ ಇಲ್ಲ. ಒಂದು ಸಲ ಶಾಖೆಗೆ ಹೋಗಿ ಬನ್ನಿ, ಒಂದು ವಾರ ಸಂಘದಲ್ಲಿ ಕಳೀರಿ, ನಿಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳಾಗೋದಂತೂ ಪಕ್ಕ. ಯಾಕೆಂದರೆ ಸಂಘ ಹೇಳಿಕೊಡೋದು ಸೇವಾ ಮನೋಭಾವನೆಯನ್ನು ಹಾಗೂ ರಾಷ್ಟ್ರಭಕ್ತಿಯನ್ನು, ಅವೆರಡೂ ಕೂಡ ನಿಮ್ಮಲ್ಲಿ ಕಾಣ್ತಾ ಇಲ್ಲ. ನಿಮ್ಮಲ್ಲಿ ಅಧಿಕಾರ ಇದ್ದರೂ, ನಿಮ್ಮ ಕುಟುಂಬದಲ್ಲೇ ಅಷ್ಟೊಂದು ವರ್ಷ ಕಲಬುರಗಿ ಇದ್ದರೂ ಅದು ಉದ್ಧಾರ ಆಗಿದ್ದನ್ನು ಕಲಬುರಗಿ ಜನ ನೋಡಿದ್ದಾರೆ. ಹಾಗೆ ಒಂದು ಬಾರಿ ನಿಮ್ಮ ತೀರ್ಥರೂಪರಿಗೆ ಲೋಕಸಭೆಯಲ್ಲಿ ಬುದ್ಧಿಯನ್ನು ಕೂಡ ಕಲಿಸಿದ್ದಾರೆ. ಹಾಗಾಗಿ ಸಂಘ ಹೇಳ್ಕೊಡೋದು ಅದೇ, ಸೇವೆ, ತ್ಯಾಗ, ರಾಷ್ಟ್ರಭಕ್ತಿ. ಇದನ್ನು ಕಲ್ತ್ಕೊಂಡು ಬನ್ನಿ, ನಿಮ್ಮಲ್ಲಿ ಮಹತ್ತರ ಬದಲಾವಣೆಗಳು ಕಾಣ್ಬೋದು. ನಿಮ್ಮ ಕ್ಷೇತ್ರದ ಹಾಗೂ ನಮ್ಮ ರಾಜ್ಯಕ್ಕೆ ಕೂಡ ಸ್ವಲ್ಪ ಒಳ್ಳೆಯದಾಗ್ಬೋದೇನೋ. ಏನಂತೀರಾ? ಜೈ ಶ್ರೀರಾಮ್.